ಈ ಡ್ಯೂಡೆಂಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮಾರ್ಕೆಟನ್ನು ಬೀಟ್ ಮಾಡಿರೋದು ಮಾತ್ರ ಅಲ್ಲದೆ ಎಲ್ಲ ಮ್ಯೂಚುವಲ್ ಫಂಡ್ಗಳನ್ನು ಬೀಟ್ ಮಾಡಿ ಬೆಟರ್ ಆಗಿ ರಿಟರ್ನನ್ನು ಜನರೇಟ್ ಮಾಡ್ತಾ ಇದೆ. ಮಾರ್ಕೆಟಲ್ಲಿ ಸಿಂಪಲ್ ಥಿಂಗ್ಸ್ಗಳೇ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ಸ್ಟ್ರಾಟಜಿಯೇ ಸಾಕ್ಷಿ. ಹಾಗಾದರೆ ಏನಿದು ಡ್ಯೂಡೆಂಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ, ಯಾವ ರೀತಿ ವರ್ಕ್ ಆಗ್ತಿದೆ, ಡಾಟಾ ಏನು ಹೇಳುತ್ತೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾತ್ರ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂಥ ಸ್ಟಾಕ್, ಅದೇ ರೀತಿ ಡಾಟಾ, ಇವೆಲ್ಲವೂ ಹಿಸ್ಟೋರಿಕಲ್ ಪರ್ಫಾರ್ಮೆನ್ಸ್ನ ಆಧಾರದಲ್ಲಿರುತ್ತೆ. ಮುಂದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಬರಬೇಕು ಅಂತಿಲ್ಲ. ಇದು ಕೇವಲ ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಷನ್ ಅಲ್ಲ. ನಿಮಗೆ ಡಿವಿಡೆಂಡ್ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ರೆ, ಕಂಪನಿ ತಾನು ಮಾಡುವಂಥ ಪ್ರಾಫಿಟಲ್ಲಿ ಒಂದಷ್ಟು ಪರ್ಸೆಂಟೇಜ್ ಪ್ರಾಫಿಟನ್ನು ಶೇರ್ ಹೋಲ್ಡರ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದನ್ನು ಡಿವಿಡೆಂಟ್ ಅಂತ ಕರಿತೀವಿ. ತನ್ನ ಪ್ರಾಫಿಟ್ನಲ್ಲಿ ಒಂದಷ್ಟು ಪಾಲನ್ನು ಶೇರ್ ಹೋಲ್ಡರ್ಗೆ ಕೊಡುವಂಥದ್ದು. ಹಾಗಾದರೆ ಪ್ರಾಫಿಟ್ ಮಾಡ್ತಾ ಇರುವಂಥ ಎಲ್ಲ ಕಂಪ್ನಿಗಳು ಡಿವಿಡೆಂಟನ್ನು ಕೊಡಬೇಕು ಅಂತ ಆ ರೀತಿ ರೂಲ್ಸ್ ಏನೂ ಇಲ್ಲ. ಇದು ಕಂಪನಿಯ ವಿವೇಚನೆಗೆ ಬಿಟ್ಟಂಥದ್ದು. ಎಲ್ಲ ಪ್ರಾಫಿಟ್ ಮಾಡ್ತಾ ಇರುವಂಥ ಕಂಪ್ನಿಗಳು ಡಿವಿಡೆಂಟನ್ನು ಕೊಡೋದಿಲ್ಲ. ಬಟ್ ಕೆಲವೊಂದು ಕಂಪ್ನಿಗಳು ಹಿಸ್ಟೋರಿಕಲಿ ಬೆಟರ್ ಆಗಿ ಡಿವಿಡೆಂಟನ್ನು ಕೊಡ್ತಾ ಇದೆ. ಸೊ ಆ ಕಂಪ್ನಿಗಳನ್ನು ಯೂಸ್ ಮಾಡ್ಕೊಂಡು ನಾವು ಈ ಸ್ಟ್ರಾಟಜಿನ ಬಿಲ್ಡ್ ಮಾಡಿರುವಂಥದ್ದು. ಹಾಗಾದರೆ ಹಿಸ್ಟೋರಿಕಲಿ ಡಿವಿಡೆಂಟನ್ನು ಕೊಟ್ಟಂಥ ಕಂಪ್ನಿಗಳು ಮುಂದೆ ಕೂಡ ಡಿವಿಡೆಂಟನ್ನು ಕೊಡಲೇಬೇಕಾ? ಹಾಗೇನು ರೂಲ್ಸ್ ಇಲ್ಲ. ಡಿವಿಡೆಂಡ್ಗೆ ಈ ರೀತಿ ಯಾವುದೇ ಒಂದು ಸ್ಪೆಸಿಫಿಕ್ ರೂಲ್ಸ್ ಇಲ್ಲ. ಇದು ಕಂಪನಿ ಇಚ್ಛೆ ಪಟ್ಟರೆ ಡಿವಿಡೆಂಟನ್ನು ಕೊಡ್ಬೋದು, ಕೊಡದೆಯೂ ಇರ್ಬೋದು. ಒಂದಷ್ಟು ಕಂಪ್ನಿಗಳು ಪ್ರತಿ ವರ್ಷ ಬೆಟರ್ ಆಗಿ ಡಿವಿಡೆಂಟನ್ನು ಕೊಡ್ತಾ ಇರೋದ್ರಿಂದ ಮುಂದೆ ಕೂಡ ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಈ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಿರುವಂಥದ್ದು. ನಿಮಗೆ ಡಿವಿಡೆಂಟ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಡೇಟ್ಗಳಿದೆ ಅನ್ನೋದು ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅದರ ಬಗ್ಗೆ ಸ್ಪೆಸಿಫಿಕ್ ವಿಡಿಯೋವನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಡಿವಿಡೆಂಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ, ನಾವು ಒಂದಷ್ಟು ಬೆಟರ್ ಡಿವಿಡೆಂಟ್ ಕೊಡ್ತಾ ಇರುವಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ನೀವೀಗ ನನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ನಾನು ಒಂದಷ್ಟು ಕಂಪ್ನಿಗಳನ್ನು ಹಾಕ್ಕೊಂಡಿದ್ದೀನಿ, ಒಂದಷ್ಟು ಕ್ಯಾಲ್ಕುಲೇಷನನ್ನು ಮಾಡಿದ್ದೀನಿ. ಇಲ್ಲಿ ನಾವು ಹಿಸ್ಟೋರಿಕಲಿ ನೋಡಿದಾಗ ಒಂದಷ್ಟು ಕಂಪ್ನಿಗಳು ಬೆಟರ್ ಆಗಿ ಡಿವಿಡೆಂಟನ್ನು ಕೊಡ್ತಾ ಇದೆ. ಅದರಲ್ಲಿ VEDL ಇದೆ, ಅದೇ ರೀತಿ ನ್ಯಾಷನಲ್ ಅಲ್ಯೂಮಿನಿಯಂ ಇದೆ, BPCL ಇದೆ, ಅದೇ ರೀತಿ ONGC ಇದೆ, ಹಾಗೆ REC ಇದೆ, ಕೋಲ್ ಇಂಡಿಯಾ ಇದೆ, ಹಾಗೆ ಕ್ಯಾಸ್ಟ್ರೋಲ್ ಇದೆ, ಹಿಂದೂಜಿಂಕ್ ಇದೆ. ಈ 8 ಕಂಪ್ನಿಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಹೇಳಿದಾಗೆ ಇದ್ಯಾವುದೇ ರೆಕಮೆಂಡೇಷನ್ ಅಲ್ಲ, ನನ್ನ ಸ್ಟಡಿಗೋಸ್ಕರ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಈ ಕಂಪ್ನಿಗಳು ಹಿಸ್ಟೋರಿಕಲಿ ಪ್ರತಿ ವರ್ಷ ಒಂದಷ್ಟು ಬೆಟರ್ ಡಿವಿಡೆಂಟನ್ನು ಕೊಟ್ಟಿರುವಂಥದ್ದು. ಮುಂದೆ ಕೂಡ ಕೊಡಲೇಬೇಕು ಅಂತಿಲ್ಲ, ಕೊಡಬಹುದು ಎನ್ನುವಂಥ ಒಂದು ಎಕ್ಸ್ಪೆಕ್ಟೇಷನಿಂದ ಈ ಸ್ಟಡಿಯನ್ನು ಮಾಡಿರುವಂಥದ್ದು. ನಾನೀಗ 2023ರಿಂದ ಡಾಟಾವನ್ನು ತೆಗೆದುಕೊಂಡಿದ್ದೀನಿ. 2023, 24, 25, 26. ಸೊ VEDL ಇಲ್ಲಿ ಹೈಯೆಸ್ಟ್ ಡಿವಿಡೆಂಟನ್ನು ಕೊಟ್ಟಂಥ ಕಂಪನಿ ಆಗುತ್ತೆ. ಈ VEDL 2023ರಲ್ಲಿ ₹62 ಪರ್ ಶೇರ್ ಡಿವಿಡೆಂಟನ್ನು ಕೊಟ್ಟಿದೆ. ನೆಕ್ಸ್ಟ್ ಇಲ್ಲಿ ₹43, ನೆಕ್ಸ್ಟ್ ಇಲ್ಲಿ ₹23, ನೆಕ್ಸ್ಟ್ ಇಲ್ಲಿ ₹11 ಈ ವರ್ಷ ಡಿವಿಡೆಂಟನ್ನು ಕೊಟ್ಟಿದೆ. ಸೊ ನಾನಿಲ್ಲಿ ಮಿನಿಮಮ್ ಆಗಿ 10,000 ಪರ್ ಶೇರ್ ಮೇಲೆ 10,000 ಇನ್ವೆಸ್ಟ್ಮೆಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಅಂತ ಹೇಳಿದರೆ 8 ಕಂಪ್ನಿಯನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲಿ 80,000 ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ನಾನಿಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು 2023 ಜನವರಿ ಫಸ್ಟ್ ಡೇ ದಿನ ನಾನು 10,000 ಈ ಎಲ್ಲ ಕಂಪ್ನಿಗಳ ಮೇಲೆ ಹಾಕ್ತೀನಿ ಅಂತಿದ್ರೆ ನನ್ನ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಈಗ ಯಾವ ರೀತಿ ಆಗ್ತಾಯಿತ್ತು ಅನ್ನೋದನ್ನು ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಇಯರ್ ಡಿವಿಡೆಂಟ್ ಏನಿದೆ, ಪ್ರತಿ ವರ್ಷ ಅದು ಎಷ್ಟು ಡಿವಿಡೆಂಟ್ ಕೊಟ್ಟಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ ಪ್ರತಿ ಸ್ಟಾಕ್ಗಳಲ್ಲಿ. ಸೊ ಇದನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತೇಳಿ ನಿಮಗೆ ಡಾಟಾಗಳು ಈಸಿಯಾಗಿ ಅವೈಲೇಬಲ್ಸ್ ಇದೆ. ನೀವು ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ಹೋಗಿ ಪ್ರತಿಯೊಂದು ಸ್ಟಾಕನ್ನು ಸರ್ಚ್ ಮಾಡಿ, ಅಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ ಅಂತ ಒಂದು ಸೆಕ್ಷನ್ ಸಿಗುತ್ತೆ. ಅಲ್ಲಿ ಹೋದರೆ ಯಾವ್ಯಾವ ತಿಂಗಳಲ್ಲಿ ಡಿವಿಡೆಂಟ್ ಕೊಟ್ಟಿದೆ ಅನ್ನೋದು ನಿಮಗೆ ಅದರ ಡೀಟೇಲ್ ಸಿಗುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ಆ ಎಲ್ಲ ಡಾಟಾವನ್ನು ನಾನಿಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಏನು ಮಾಡಿದ್ದೀನಿ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಹಾಕಿದ್ದೀನಿ. ಸೊ ನಾನು 2023 ಇಯರ್ ಓಪನ್ ಅಂದರೆ ಜನವರಿ 1 ದಿನ ಅದರ ಪ್ರೈಸನ್ನು ಇಲ್ಲಿ ತಗೊಂಡಿದ್ದೀನಿ. ಆ ದಿನವೇ ನಾನಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತೇಳಿದರೆ ನನಗೆ ಇಲ್ಲಿ 32 ಸ್ಟಾಕ್ ಸಿಗ್ತಾಯಿತ್ತು. ಅದನ್ನು ನಾನು ಇಲ್ಲಿವರೆಗೆ ಕ್ಯಾರಿ ಮಾಡ್ತೀನಿ ಅಂತಿದ್ರೆ ಆ ಸ್ಟಾಕ್ನ ವ್ಯಾಲ್ಯೂ ಎಷ್ಟಾಗ್ತಾಯಿತ್ತು ಅಂತ ಇಲ್ಲಿ ಬರುತ್ತೆ. ಇಲ್ಲಿ 8,800 ಅದರ ವ್ಯಾಲ್ಯೂ ಆಗುತ್ತೆ. ಕರೆಂಟ್ಲಿ ಅಂದರೆ ರೀಸೆಂಟ್ ಕ್ಲೋಸಿಂಗ್ ಪ್ರೈಸನ್ನು ನಾನು ತಗೊಂಡಿದ್ದೀನಿ, ಇಲ್ಲಿ 275 ಆಗುತ್ತೆ. ಬಟ್ ವೇದಾಂತ ಕೇಸಲ್ಲಿ ಏನಾಗಿದೆ, ಇಲ್ಲಿ ಸ್ಟಾಕಲ್ಲಿ ಒಂದಷ್ಟು ಡಿಮರ್ಜರ್ ಆಗಿರುವಂಥದ್ದು. ಅದು ಒಂದು ವೇದಾಂತ ಶೇರ್ ಇತ್ತು ಅಂಥೇಳಿ ವೇದಾಂತ ಕಂಪ್ನಿ ಬೇರೆ ಬೇರೆ ಶೇರನ್ನು ಇಲ್ಲಿ ಅಲಾಟ್ ಮಾಡಿದೆ. 4 ಶೇರನ್ನು ಅಲಾಟ್ ಮಾಡಿದೆ. ವೇದಾಂತ ಅಲ್ಯೂಮಿನಿಯಂ ಇರ್ಬೋದು, ವೇದಾಂತ ಪವರ್ ಇರ್ಬೋದು, ವೇದಾಂತ ಆಯಿಲ್ ಆ್ಯಂಡ್ ಗ್ಯಾಸ್, ಅದೇ ರೀತಿ ವೇದಾಂತ ಐರನ್ ಆ್ಯಂಡ್ ಸ್ಟೀಲ್. ಸೊ ಈ ಕಂಪ್ನಿಯ ಶೇರ್ಗಳು ನಮಗೆ ಇಲ್ಲಿ ಅಲಾಟ್ ಆಗಿದೆ. ಅದರ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ 18,400 ಆಗುತ್ತೆ. ಅದೇ ರೀತಿ ಕೇವಲ ಡಿವಿಡೆಂಟಿಂದ ಇಲ್ಲಿ ನಮಗೆ 4 ವರ್ಷದಲ್ಲಿ 4,496 ಸಿಕ್ಕಿರುವಂಥದ್ದು. ಅದೇ ರೀತಿ ವೇದಾಂತ ಅಲ್ಯೂಮಿನಿಯಮಲ್ಲಿ ₹258 ಡಿವಿಡೆಂಟ್ ಸಿಕ್ಕಿದೆ. ಸೊ ಹಾಗಾಗಿ ಟೋಟಲ್ ನನ್ನ ವ್ಯಾಲ್ಯೂ, ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಏನಾಗ್ತಿತ್ತು, ಇಲ್ಲಿ
10,000 ಇನ್ವೆಸ್ಟ್ಮೆಂಟ್ ಮಾಡಿದರೆ 2023ರಲ್ಲಿ ನಾನು 10,000ವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ವೇದಾಂತದಲ್ಲಿ ಕರೆಂಟ್ಲಿ ಅದರ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 32,000 ಆಗ್ತಾಯಿತ್ತು. ಅಂದರೆ ನನಗೆ 22,000 ರೂಪಾಯಿ ಪ್ರಾಫಿಟ್ ಆಗ್ತಾಯಿತ್ತು. ಇಲ್ಲಿ ಪರ್ಸೆಂಟೇಜ್ ಆಫ್ ರಿಟರ್ನನ್ನು ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಕಂಪನಿ ನಾನಿಲ್ಲಿ ಚೂಸ್ ಮಾಡಿರುವಂಥದ್ದು ನ್ಯಾಷನಲ್ ಅಲ್ಯೂಮಿನಿಯಂ. ಅಲ್ಲೂ ಕೂಡ ಅಷ್ಟೇ 10,000 ಇನ್ವೆಸ್ಟ್ಮೆಂಟನ್ನು ನಾನು ಚೂಸ್ ಮಾಡಿದ್ದೀನಿ. ಅದೇ ರೀತಿ ಪ್ರತಿ ವರ್ಷ ಅಲ್ಲಿ ಎಷ್ಟು ಡಿವಿಡೆಂಟ್ ಸಿಕ್ಕಿದೆ ಅಂತ ನಿಮಗೆ ಇಲ್ಲಿ ತೋರ್ತಾ ಹೋಗುತ್ತೆ. ಸೊ ಅದರ ಪ್ರಕಾರ ಪ್ಯೂರ್ಲಿ ಶೇರ್ನ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 51,000 ಆಗುತ್ತೆ. ನನಗೆ ಡಿವಿಡೆಂಟಿಂದ 5,000 ವ್ಯಾಲ್ಯೂ ಇಲ್ಲಿ ಸಿಕ್ಕಿದೆ. ಸೊ ಟೋಟಲ್ ಆಗಿ ಇಲ್ಲಿ 56,000 ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಆಗುತ್ತೆ. ಡಿವಿಡೆಂಟನ್ನು ಕೂಡ ಸೇರಿಸಿ ನೆಟ್ ಪ್ರಾಫಿಟನ್ನು ನಾವು ನೋಡೋದರ ಇಲ್ಲಿ 46,000 ನೆಟ್ ಪ್ರಾಫಿಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಇರುವಂಥದ್ದು BPCL. ಇಲ್ಲಿ ಯಾವ ರೀತಿ ಡಿವಿಡೆಂಟನ್ನು ಕೊಟ್ಟಿದೆ ಅಂತ ಬಂದಿದೆ. ಅದೇ ರೀತಿ ನಾನು 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಅದಕ್ಕನುಗುಣವಾಗಿ ನನಗೆ 61 ಕ್ವಾಂಟಿಟಿ ಇಲ್ಲಿ ಬರುತ್ತೆ. ಈ ಪ್ರೈಸನ್ನು ನಾನು ಎಂಟ್ರಿ ಪ್ರೈಸ್ ಆಗಿ ಟ್ರೀಟ್ ಮಾಡಿರೋದ್ರಿಂದ ಅದೇ ರೀತಿ ಇಲ್ಲಿ ಡಿವಿಡೆಂಟಿಂದ ಎಷ್ಟು ಅಮೌಂಟ್ ನನಗೆ ಸಿಕ್ಕಿದೆ ಅಂತ ಬಂತು. ಅದೇ ರೀತಿ ಕರೆಂಟ್ ವ್ಯಾಲ್ಯೂ ಎಷ್ಟು ಅಂತ ಬಂತು. ಡಿವಿಡೆಂಟ್ ಅಮೌಂಟ್ ಟೋಟಲ್ ವ್ಯಾಲ್ಯೂ ಇಲ್ಲಿ 23,000 ಆಗುತ್ತೆ. ಅದೇ ರೀತಿ 13,000 ನನಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ. ಅದೇ ರೀತಿ ONGCಯನ್ನು ಕೂಡ ತಗೊಂಡಿದ್ದೀನಿ. ಪ್ರತಿ ವರ್ಷ ಎಷ್ಟು ಡಿವಿಡೆಂಟ್ ಕೊಟ್ಟಿದೆ ಅಂತ ಬಂದಿರುತ್ತೆ. ಅದೇ ರೀತಿ ಕರೆಂಟ್ ಪ್ರೈಸನ್ನು ಹಾಕಿದ್ದೀನಿ. ಅದರ ವ್ಯಾಲ್ಯೂ ಎಷ್ಟಿದೆ, ಕರೆಂಟ್ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟ್ RECಯನ್ನು ತಗೊಂಡಿದ್ದೀನಿ. ಅದರ ಡಿವಿಡೆಂಟ್ ಇಲ್ಲಿದೆ. ಅದರ ಕರೆಂಟ್ ವ್ಯಾಲ್ಯೂ ಎಷ್ಟಾಗಿದೆ, ಅದು ಇಷ್ಟು ವರ್ಷ ಎಷ್ಟು ಡಿವಿಡೆಂಟ್ ಕೊಟ್ಟಿದೆ ಅಂತ ಬಂದಿದೆ. ಅದೇ ರೀತಿ ನೆಟ್ ಪ್ರಾಫಿಟ್ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಇದರಲ್ಲಿ ನಾನೀಗ ಕ್ಯಾಲ್ಕುಲೇಷನನ್ನು ಮಾಡಿದ್ದೀನಿ. ಹಾಗೆ ಕೋಲ್ ಇಂಡಿಯಾ ಅದರಲ್ಲೂ ಕೂಡ ಸೇಮ್, ಅದು ಎಷ್ಟು ಡಿವಿಡೆಂಟ್ ಕೊಟ್ಟಿದೆ, ಅದರ ವ್ಯಾಲ್ಯೂ ಎಷ್ಟಾಗುತ್ತೆ, ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ, ನೆಟ್ ಪ್ರಾಫಿಟ್ ನನಗೆ ಎಷ್ಟಾಗಿದೆ ಅನ್ನೋದನ್ನು ಕೂಡ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ಯಾಸ್ಟ್ರೋಲ್ ಇರುವಂಥದ್ದು, ಅದು ಎಷ್ಟು ಡಿವಿಡೆಂಟನ್ನು ಕೊಟ್ಟಿದೆ, ಅದರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಾಗಿದೆ, ಕರೆಂಟ್ಲಿ ಟೋಟಲ್ ಎಷ್ಟು ರಿಟರ್ನ್ ಸಿಕ್ಕಿದೆ ಅನ್ನೋದನ್ನು ಕೂಡ ಹಾಕಿದ್ದೀನಿ. ಹಾಗೆ ಹಿಂದ್ ಜಿಂಕ್ ಅದರ ಇನ್ವೆಸ್ಟ್ಮೆಂಟ್, ಅದರ ಡಿವಿಡೆಂಟ್ ಅಮೌಂಟ್ ಇಲ್ಲಿ ಬಂದಿದೆ. ಹಾಗೆ ಅದರ ವ್ಯಾಲ್ಯೂ ಎಷ್ಟಾಗಿದೆ ಅನ್ನೋದು ಬಂದಿದೆ. ಸೊ ಈ ರೀತಿ ಈ 8 ಸ್ಟಾಕ್ಗಳಲ್ಲಿ ನಾನು 2023ರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ 80,000 ಆಗ್ತಾಯಿತ್ತು. ನನಗಿಲ್ಲಿ 1,42,000 ನೆಟ್ ಪ್ರಾಫಿಟ್ ಆಗ್ತಾಯಿತ್ತು. ಟೋಟಲ್ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಡಿವಿಡೆಂಟನ್ನು ಕೂಡ ಸೇರಿಸಿ 2,22,000 ಅರೌಂಡ್ ಇಲ್ಲಿ ಆಗ್ತಾಯಿತ್ತು. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ವ್ಯಾಲ್ಯೂವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ನೋಡಿದ್ರೆ 178% ಅಂತ ಅದು ತೋರಿಸ್ತಾ ಇದೆ. ನಮಗೆ ಡಿವಿಡೆಂಟ್ ಇನ್ಕಮಲ್ಲಿ 31,000 ಬಂದಿರುವಂಥದ್ದು. ಸೊ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಕಂಪೇರ್ ಮಾಡಿದಾಗ ಆ ಡಿವಿಡೆಂಟ್ ಇನ್ಕಮ್ ಏನಾಗಿದೆ, ಇದು 39% ಡಿವಿಡೆಂಟ್ ಇನ್ಕಮ್ ಬಂದಿರುವಂಥದ್ದು. ಸೊ ಹಾಗಾಗಿ ಅಷ್ಟು ವರ್ಷದಿಂದ ಅಂದರೆ 2023, 24, 25, 26 ಈ 8 ತಿಂಗಳಲ್ಲಿ ಈ ಇಷ್ಟು ಟೈಮನ್ನು ನಾವು ಕನ್ಸಿಡರ್ ಮಾಡೋದಾದರೆ, 3 ವರ್ಷ 8 ತಿಂಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ CAGR ನಮಗೆ 32% CAGR ಬಂದಿರುವಂಥದ್ದು. ಸೊ ಇದು ಸಿಂಪಲ್ಲಾಗಿ ಕೇವಲ ಆ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಇಲ್ಲಿವರೆಗೂ ಹೋಲ್ಡ್ ಮಾಡ್ತೀವಿ ಅಂತ ಹೇಳಿದೆ ನಮ್ಮ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಗ್ರೋತ್ ಆಗ್ತಾ ಇತ್ತು ಅನ್ನೋದು ಇಲ್ಲಿ ತೋರ್ತಾ ಹೋಗುತ್ತೆ. ಸೊ ನೀವು ಕೇಳ್ಬೋದು, ಇಲ್ಲಿ 2023ರಲ್ಲಿ ಮಾರ್ಕೆಟಲ್ಲಿ ಒಂದು ಬೆಟರ್ ರ್ಯಾಲಿ ಆಗಿತ್ತು. ಸೊ ಹಾಗಾಗಿ ಮೆಜಾರಿಟಿ ಸ್ಟಾಕ್ಗಳು ಆ ಇಯರಲ್ಲಿ ಚೆನ್ನಾಗಿ ರಿಟರ್ನನ್ನು ಕೊಟ್ಟಿದೆ. ಇಲ್ಲಿ ನಾವು ಪರ್ಸೆಂಟೇಜ್ ಚೇಂಜನ್ನು ನೋಡೋದರೆ 2023ರಲ್ಲಿ ಬೆಟರಾಗಿ ರಿಟರ್ನನ್ನು ಒಂದಷ್ಟು ಸ್ಟಾಕ್ಗಳು ಕೊಟ್ಟಿರೋದ್ರಿಂದ ಆ ಕಾರಣದಿಂದಾಗಿ ನಮ್ಮ ಇನ್ವೆಸ್ಟ್ಮೆಂಟ್ ಇಷ್ಟು ಬೆಟರಾಗಿ ಗ್ರೋ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಕೇಳ್ಬೋದು. ಸೊ ಹಾಗಾಗಿ ಅಗೇನ್ ನಾನು ಇನ್ನೊಂದು ಕ್ಯಾಲ್ಕುಲೇಷನನ್ನು ಇಲ್ಲಿ ಮಾಡಿರುವಂಥದ್ದು ಏನು, ನಾವು 2023ರ ಬದಲಿಗೆ 2025ರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರೆ ಏನಾಗ್ತಿತ್ತು, ಇದೇ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರೆ ಏನಾಗ್ತಿತ್ತು ಅನ್ನುವಂಥ ಒಂದು ಕ್ಯಾಲ್ಕುಲೇಷನನ್ನು ಕೂಡ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ 2025ರ ನಂತರ ಮಾರ್ಕೆಟ್ ಯಾವುದೇ ರೀತಿಯ ಪರ್ಫಾರ್ಮೆನ್ಸನ್ನು ಮಾಡಿಲ್ಲ. ಅಲ್ಲಿ ಫ್ಲ್ಯಾಟ್ ಆಗಿ ಮಾರ್ಕೆಟ್ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಯಾವುದೇ ಮ್ಯೂಚುವಲ್ ಫಂಡ್ಗಳಿರ್ಬೋದು, ಅದೇ ರೀತಿ ಮಾರ್ಕೆಟ್ ನಿಫ್ಟಿಯಲ್ಲಿ ಕೂಡ ನಮಗೆ ಯಾವುದೇ ರಿಟರ್ನ್ ಸಿಗಲಿಲ್ಲ. ಹಾಗಿದ್ದಾಗ ನಮ್ಮ ಈ ಸ್ಟ್ರಾಟಜಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇತ್ತು ಅಂತ ನೋಡಿದ್ರೆ, ಆಗಲೇ ಹೇಳಿದಾಗೆ 10,000 ನಾನೇನು ಮಾಡ್ತೀನಿ, 2025 ಜನವರಿ 1ರಿಂದ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಪ್ರತಿ ಸ್ಟಾಕಲ್ಲಿ. ಸೊ ನನ್ನ ಇನ್ವೆಸ್ಟ್ಮೆಂಟ್ 80,000 ಆಗುತ್ತೆ. ಸೊ ಅದಕ್ಕನುಗುಣವಾಗಿ ಆ ದಿನಕ್ಕೆ ಅನುಗುಣವಾಗಿ ಇಲ್ಲಿ ಎಷ್ಟು ಕ್ವಾಂಟಿಟಿ ನನಗೆ ಬಂದಿದೆ, ಅದೇ ರೀತಿ ಅದರ ಕರೆಂಟ್ ವ್ಯಾಲ್ಯೂ ಎಷ್ಟು ಇದೆ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಡಿವಿಡೆಂಟಿಂದ ಎಷ್ಟು ವ್ಯಾಲ್ಯೂ ಇದೆ, ಅದೇ ರೀತಿ ಇಲ್ಲಿ ಬೇರೆ ಒಂದಷ್ಟು ಸ್ಟಾಕ್ಗಳು ಅಲಾಟ್ ಆಗಿದೆ, ಅದರ ವ್ಯಾಲ್ಯೂ ಎಷ್ಟು ಅಂತ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ನನ್ನ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಕರೆಂಟ್ಲಿ ಎಷ್ಟಿದೆ ಅನ್ನೋದು ಇಲ್ಲಿ ತೋರ್ತಾ ಹೋಗುತ್ತೆ. ಇಲ್ಲಿ ಟೋಟಲ್ ಕಾಲಮ್ ಎದುರುಗಡೆ ಇರುವಂಥದ್ದು ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ, ಇದು ಪರ್ಸೆಂಟೇಜ್. ಅದೇ ರೀತಿ ಇದು ನೆಟ್ ಪ್ರಾಫಿಟ್. ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಯಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಕಳೆದಾಗ ಸಿಗುವಂಥದ್ದು ನೆಟ್ ಪ್ರಾಫಿಟ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ಸ್ಟಾಕ್ಗಳಿಗೂ ಅದೇ ರೀತಿ ಮಾಡಿದ್ದೀನಿ.
ನೆಟ್ ಪ್ರಾಫಿಟಲ್ಲಿ ವೇದಾಂತದಲ್ಲಿ ಅರೌಂಡ್ 9,800 ಬರುತ್ತೆ 10,000 ಇನ್ವೆಸ್ಟ್ಮೆಂಟ್ಗೆ ಪರ್ಸೆಂಟೇಜ್ ಆಫ್ ರಿಟರ್ನನ್ನು ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ ನ್ಯಾಷನಲ್ ಅಲ್ಯೂಮಿನಿಯಮನ್ನು ನೀವು ಇಲ್ಲಿ ನೋಡ್ಬೋದು, ಅದರಲ್ಲಿ ಎಷ್ಟು ರಿಟರ್ನ್ ಸಿಕ್ಕಿದೆ ಅಂತ 10,500 ನೆಟ್ ಪ್ರಾಫಿಟ್ ಆಗುತ್ತೆ ನೀವು ಡಿವಿಡೆಂಟನ್ನು ಕೂಡ ಕನ್ಸಿಡರ್ ಮಾಡಿದರೆ. ಅದೇ ರೀತಿ BPCL ಎಷ್ಟು ರಿಟರ್ನ್ ಬಂದಿದೆ ಅಂತ ನೋಡ್ಬೋದು. BPCL ತುಂಬ ಇನ್ನೂ ರಿಟರ್ನ್ ಬಂದಿಲ್ಲ. ಇಲ್ಲಿ ಮೆಜಾರಿಟಿ ರಿಟರ್ನ್ ಸಿಕ್ಕಿರುವಂಥದ್ದು ನ್ಯಾಷನಲ್ ಅಲ್ಯೂಮಿನಿಯಂ, ಅದೇ ರೀತಿ ವೇದಾಂತದಲ್ಲಿ. ಹಾಗೆ ONGC ಅದರಲ್ಲಿ ಎಷ್ಟು ರಿಟರ್ನ್ ಬಂದಿದೆ ಅಂತ ನೋಡ್ಬೋದು. ಹಾಗೆ RECಲಿ ನೆಗೆಟಿವ್ ರಿಟರ್ನನ್ನು ಕೊಟ್ಟಿದೆ. ಹಾಗೆ ಕೋಲ್ ಇಂಡಿಯಾ 2020 ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ರಿಟರ್ನ್ ಬಂದಿದೆ ಅಂತ ಇಲ್ಲಿ ತೋರ್ತಾ ಹೋಗುತ್ತೆ. ಹಾಗೆ ಕ್ಯಾಸ್ಟ್ರಾಲ್, ಅದೇ ರೀತಿ ಹಿಂದ್ ಜಿಂಕ್. ಸೊ ನಾರ್ಮಲಿ ಏನಾಗುತ್ತೆ, ಈ ರೀತಿ ಡಿವಿಡೆಂಟನ್ನು ಕೊಡುವಂಥ ಕಂಪ್ನಿಗಳು ಕ್ಯಾಶ್ ರಿಚ್ ಕಂಪನಿಗಳಾಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಅವುಗಳು ತುಂಬ ಏನು ಮಾರ್ಕೆಟಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಿಲ್ಲ. ಅಂದರೆ ಅವುಗಳ ಸ್ಟಾಕ್ನ ಪ್ರೈಸು ತುಂಬ ಏನು ರೈಸ್ ಆಗೋದಿಲ್ಲ, ಬಟ್ ಒಂದು ಸ್ಟೇಬಲ್ ರೀತಿಯಲ್ಲಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇರುತ್ತೆ. ಬಟ್ ಅಲ್ಲಿ ಅವುಗಳು ಹ್ಯೂಜ್ ಡಿವಿಡೆಂಟನ್ನು ಕೊಡೋದ್ರಿಂದ ಅದರಿಂದಾಗಿ ಒಂದಷ್ಟು ಬೆನಿಫಿಟನ್ನು ನಾವು ಪಡಿಬೋದು. ಇಲ್ಲಿ ನಾವು ನೋಡಿದರೆ 2025 ಒಂದು ಡೀಸೆಂಟ್ ಪರ್ಫಾರ್ಮೆನ್ಸನ್ನು ಮಾಡಿದೆ, ಬಟ್ ಡಿವಿಡೆಂಟಿಂದನೂ ಕೂಡ ನಮಗೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ. ಸೊ ಹಾಗಾದರೆ 2025 ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಎಷ್ಟಾಗ್ತಿತ್ತು ಅಂತ ನೋಡಿದ್ರೆ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ 80,000 ಆಗುತ್ತೆ. ನೆಟ್ ಪ್ರಾಫಿಟಲ್ಲಿ 26,000 ನೆಟ್ ಪ್ರಾಫಿಟ್ ಆಗಿದೆ. ಡಿವಿಡೆಂಟನ್ನು ಕೂಡ ಸೇರಿಸಿ ಟೋಟಲ್ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ 1,06,000 ಆಗುತ್ತೆ. ಸೊ ಪರ್ಸೆಂಟೇಜ್ ಆಫ್ ರಿಟರ್ನನ್ನು ನೋಡಿದ್ರೆ 33% ಇದು ರಿಟರ್ನ್ ಆಗುತ್ತೆ. ಡಿವಿಡೆಂಟ್ ಇನ್ಕಮನ್ನು ನೋಡಿದ್ರೆ 6,600 ಆಗುತ್ತೆ. ಡಿವಿಡೆಂಟ್ ಇನ್ಕಮ್ನ ಪರ್ಸೆಂಟೇಜನ್ನು ನೋಡಿದ್ರೆ ಅರೌಂಡ್ 8% ನಮ್ಮ ಇನ್ವೆಸ್ಟ್ಮೆಂಟ್ನ ಮೇಲೆ ಡಿವಿಡೆಂಟ್ ಇನ್ಕಮಲ್ಲಿ ಬಂದಿದೆ. ಅದನ್ನು ನಾವು CAGRಗೆ ಕನ್ವರ್ಟ್ ಮಾಡಿದಾಗ ಇಲ್ಲಿ 18% CAGR ಸಿಕ್ಕಿರುವಂಥದ್ದು 2025ರಿಂದ ಇಲ್ಲಿಯವರೆಗೆ, ಅಂದರೆ 1 ವರ್ಷ 8 ತಿಂಗಳು, ಅರೌಂಡ್ 20 ತಿಂಗಳಲ್ಲಿ ನಮಗೆ ಈ ರೀತಿಯ CAGR ಸಿಕ್ಕಿರುವಂಥದ್ದು. ಸೊ ಇದನ್ನು ನಾವು ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದಾಗ ಅಥವಾ ಬೇರೆ ಯಾವುದೇ ಮ್ಯೂಚುವಲ್ ಫಂಡ್ ಜೊತೆ ಕಂಪೇರ್ ಮಾಡಿದಾಗ ಈ ರಿಟರ್ನ್ ಒಂದು ಬೆಟರ್ ರಿಟರ್ನ್ ಆಗಿ ತೋರ್ತಾ ಇದೆ. ಸೊ ಅವುಗಳನ್ನೆಲ್ಲ ಬೀಟ್ ಮಾಡಿ ಈ ಒಂದು ಮೆಥಡ್ ಏನಿದೆ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರುವಂಥದ್ದು, ಬೆಟರ್ ಆಗಿ ರಿಟರ್ನನ್ನು ಜನರೇಟ್ ಮಾಡ್ತಾ ಇರುವಂಥದ್ದು. ಆಗಲೇ ಹೇಳಿದಾಗೆ ಸಿಂಪಲ್ ಥಿಂಗ್ಸ್ಗಳೇ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ಸ್ಟ್ರಾಟಜಿ ಒಂದು ಸಾಕ್ಷಿ. ಇಲ್ಲಿ ನಾವೇನು ಮಾಡಿದ್ವಿ, ಸಿಂಪಲ್ ಆಗಿ ಬೆಟರ್ ಡಿವಿಡೆಂಟನ್ನು ಕೊಡುವಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ವೆಯ್ಟ್ ಮಾಡಿದ್ವಿ, ಅದು ಬಿಟ್ಟು ಬೇರೇನು ಮಾಡಿಲ್ಲ. ಸೊ ಹಾಗಾಗಿ ಇವುಗಳು ಒಂದಷ್ಟು ಸ್ಟೇಬಲ್ ಡಿವಿಡೆಂಟನ್ನು ಕೊಡ್ತಾ ಇರೋದ್ರಿಂದ, ಅದೇ ರೀತಿ ಇವುಗಳ ಸ್ಟಾಕ್ ಪ್ರೈಸಲ್ಲಿ ತುಂಬ ಏನು ಡಿಕ್ರೀಸ್ ಆಗದಿದ್ದರೆ ಈ ರೀತಿಯ ಬೆಟರ್ ಆದ ಪರ್ಫಾರ್ಮೆನ್ಸನ್ನು ನಾವು ಸಿಂಪಲ್ ಥಿಂಗ್ಸ್ಗಳ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗಲೇ ಹೇಳಿದಾಗೆ ಡಿಸ್ಕ್ಲೈಮರ್, ಇದು ಈ ಹಿಂದಿನ ಪಾಸ್ಟ್ ಡಾಟಾವನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥ ಕ್ಯಾಲ್ಕುಲೇಷನ್ ಆಗುತ್ತೆ. ಇದು ಮುಂದೆ ಕೂಡ ವರ್ಕ್ ಆಗಬೇಕು ಅಂತ ಹೇಳಿದರೆ ಈ ಕಂಪ್ನಿಗಳು ಇದೇ ರೀತಿ ಒಂದು ಡೀಸೆಂಟ್ ಡಿವಿಡೆಂಟನ್ನು ಕೊಡ್ತಾ ಹೋಗಬೇಕಾಗತ್ತೆ. ಆಗ ಮಾತ್ರ ಅದು ಬೆಟರ್ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಇನ್ನು ಈ ಕಂಪ್ನಿಯ ಸ್ಟಾಕ್ ಪ್ರೈಸ್ ಮಾರ್ಕೆಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಹೇಳಿದೆ, ಅಗೇನ್ ಇನ್ನೊಂದಿಷ್ಟು ಅದು ಆ್ಯಡೆಡ್ ಅಡ್ವಾಂಟೇಜ್ ಆಗುತ್ತೆ. ಇನ್ನೂ ಬೆಟರಾಗಿ ನಮಗೆ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಈ ಕಂಪ್ನಿಗಳು ಸಹಾಯ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಇರುವಂಥದ್ದು ಮುಂದೆ ಕೂಡ ಈ ರೀತಿ ಡಿವಿಡೆಂಟನ್ನು ಈ ಕಂಪ್ನಿಗಳು ಕೊಡ್ತಾ ಹೋಗಬೇಕಾಗತ್ತೆ. ಅದೇ ರೀತಿ ಮಾರ್ಕೆಟಲ್ಲಿ ಒಂದು ಸ್ಟೇಬಲ್ ಪರ್ಫಾರ್ಮೆನ್ಸನ್ನು ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ ಮುಂದೆ ಕೂಡ ಈ ರೀತಿಯ ಪರ್ಫಾರ್ಮೆನ್ಸನ್ನು ನಾವು ತೆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೊಂದು ಹೋಲಿ ಗ್ರಿಲ್ ಅಥವಾ ಯಾವುದೋ ಮ್ಯಾಜಿಕ್ ಸ್ಟ್ರಾಟಜಿಯನ್ನು ಹುಡುಕೋದಕ್ಕಿಂತ ಈ ರೀತಿ ಒಂದಷ್ಟು ಡಾಟಾವನ್ನು ಅನಲೈಸ್ ಮಾಡಿಕೊಂಡು ಸಿಂಪಲ್ ಥಿಂಗ್ಸ್ಗಳ ಮೇಲೆ ವರ್ಕ್ ಮಾಡಿದಾಗ ಅಲ್ಲಿ ನಮಗೆ ಬೆಟರಾಗಿ ಪರ್ಫಾರ್ಮೆನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಬೆಟರಾಗಿ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಡಾಟವೇ ನಮಗೆ ಸಾಕ್ಷಿ. ಇದಿಷ್ಟು ಈ ವಿಡಿಯೋದಲ್ಲಿ. ನೀವೇನಾದರೂ ಡಿವಿಡೆಂಟ್ ಕೊಡೋ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.